ಸ್ನೇಹಿತರೆ ನಮಸ್ತೆ. ಈ ದಿನದ ದ ಹಿಂದೂ ಇಂಗ್ಲಿಷ್ ದಿನಪತ್ರಿಕೆ ಏನಿದೆ, ಈ ದಿನಪತ್ರಿಕೆಯಿಂದ ಆಯ್ದುಕೊಂಡಂತ ಒಂದಷ್ಟು ಬಹಳ ಪ್ರಮುಖವಾದ ಇಂಗ್ಲಿಷ್ ಪದಗಳನ್ನ ಕನ್ನಡದಲ್ಲಿ ಸುಲಭವಾಗಿ ಅರ್ಥ ಮಾಡಿಕೊಂಡು ಈ ವಿಡಿಯೋದಲ್ಲಿ ಕಲಿಯೋಣ. ಮೊದಲ ಪದ ಫ್ರೆಂಡ್ಸ್, ಎನ್ಯುಮರೇಷನ್. ENUMERATION. ಎನ್ಯುಮರೇಷನ್ ಅಂತಂದ್ರೆ ಫ್ರೆಂಡ್ಸ್, ಒಂದು ವಿಷಯದ ಬಗ್ಗೆ, ಟಾಪಿಕ್ ಬಗ್ಗೆ ಸಂಬಂಧಪಟ್ಟಂತ ಅಂಶಗಳನ್ನ ಒಂದೊಂದಾಗಿ ಪಟ್ಟಿ ಮಾಡೋದು ಏನಿದೆ, ಇದಕ್ಕೆ ಇಂಗ್ಲಿಷ್ ನಲ್ಲಿ ನಾವು ಎನ್ಯುಮರೇಷನ್ ಅಂತ ಕರಿತೀವಿ. ಈ ಪದವನ್ನ ಹೆಚ್ಚಾಗಿ ಪ್ರಶ್ನೆ ಪತ್ರಿಕೆಗಳಲ್ಲಿ ಬಳಕೆ ಮಾಡ್ತಾರೆ ಫ್ರೆಂಡ್ಸ್. ಎನ್ಯುಮರೇಟ್ ಸೋ ಅಂಡ್ ಸೋ ಟಾಪಿಕ್ ಅಂದ್ರೆ ಆ ಟಾಪಿಕ್ ಬಗ್ಗೆ ನಿಮ್ಮ ಆಲೋಚನೆಗಳನ್ನ ಒಂದೊಂದಾಗಿ ಆನ್ಸರ್ ಶೀಟ್ ಅಲ್ಲಿ ಬರೆಯಿರಿ. ಈಗ ಈ ಆರ್ಟಿಕಲ್ ಅನ್ನ ಗಮನಿಸಿ, ಈ ನ್ಯೂಸ್ ಆರ್ಟಿಕಲ್ ಅನ್ನ ಎನ್ಯುಮರೇಷನ್ ಫಾರ್ಮ್ ಅಂತ ಇದೆ. ಎಲೆಕ್ಷನ್ ಅಲ್ಲಿ ನಿಮ್ಗೆ ವೋಟರ್ ID ಬೇಕು ಅಂತಂದ್ರೆ ಒಂದು ಫಾರ್ಮ್ ಅನ್ನ ನೀವು ಫಿಲ್ ಮಾಡ್ಬೇಕಾಗತ್ತೆ. ಆ ಫಾರ್ಮ್ ಅಲ್ಲಿ ಇರತಕ್ಕಂತ ಡೀಟೇಲ್ಸ್ ಏನಿದೆ, ನಿಮ್ಮ ಹೆಸರು, ನಿಮ್ಮ ವಿಳಾಸ, ಆ ಇನ್ನಿತರ ಡೀಟೇಲ್ಸ್, ನಿಮ್ಮ ಫ್ಯಾಮಿಲಿ ಬಗ್ಗೆ ಡೀಟೇಲ್ಸ್, ಇದನ್ನ ಒಂದೊಂದಾಗಿ ಪಟ್ಟಿ ಮಾಡಿ ಅನ್ನುವಂತ ಫಾರ್ಮ್ ಏನಿದೆ ಫ್ರೆಂಡ್ಸ್, ಅದಕ್ಕೆ ಎನ್ಯುಮರೇಷನ್ ಫಾರ್ಮ್ ಅಂತ ಕರಿತೀವಿ. ಸೊ ಎನ್ಯುಮರೇಷನ್ ಅಂತಂದ್ರೆ ಪಟ್ಟಿ ಮಾಡೋದು. ಫ್ರೆಂಡ್ಸ್, ಮುಂದೆ ಬರ್ತಕ್ಕಂತ ಎಲ್ಲಾ ಪದಗಳು, ಈ 4 ಪದಗಳನ್ನ ಒಬ್ಬ ಬಿಜೆಪಿ ರಾಜಕೀಯ ನಾಯಕ ಮತ್ತೊಂದು ದೇಶ ನಮ್ಮ ದೇಶದ ಆಂತರಿಕ ವಿಷಯಗಳಲ್ಲಿ ಹಸ್ತಕ್ಷೇಪ ಮಾಡಿದಾಗ, ಮೂಗು ತೋರಿಸಿದಾಗ ಬಳಸಿರ್ತಕ್ಕಂತ ಪದಗಳು. ಇವುಗಳನ್ನ ಈಗ ಒಂದೊಂದಾಗಿ ಕಲಿತಾ ಹೋಗೋಣ. ಓಕೆ, ಮೊದಲನೇ ಪದ ಟಾಲರೇಟ್. ಟಾಲರೇಟ್ ಅಂತಂದ್ರೆ ಫ್ರೆಂಡ್ಸ್, ಸಹಿಸ್ಕೊಳ್ಳೋದು. ಬೇರೆಯವರು ಏನೇ ಅಂದ್ರು, ಬೇರೆಯವರು ಒಂದು ಕಪಾಲಕ್ಕೆ ಹೊಡೆದ್ರೆ ಮತ್ತೊಂದು ಕೆನ್ನೆಯನ್ನ ತೋರಿಸಿ ಅಂತ ಹೇಳಿದ್ರಲ್ಲ ಗಾಂಧೀಜಿ, ದಿಸ್ ಇಸ್ ದ ಬೆಸ್ಟ್ ಎಕ್ಸಾಂಪಲ್ ಫಾರ್ ಟಾಲರೆನ್ಸ್. ಬೇರೆಯವರು ಏನೇ ಅಂದ್ರು, ಏನೇ ಹೊಡೆದ್ರು, ಏನೇ ಕಾಮೆಂಟ್ ಮಾಡಿದ್ರು, ಏನೇ ಟೀಕೆ ಮಾಡಿದ್ರು, ಅದನ್ನ ಶಾಂತಿಯಿಂದ ಮೌನವಾಗಿ ಸಹಿಸ್ಕೊಳ್ಳೋದೇನಿದೆ, ಇದಕ್ಕೆ ಇಂಗ್ಲಿಷ್ ನಲ್ಲಿ ಟಾಲರೇಟ್ ಅಂತ ಕರಿತೀವಿ. ಇಲ್ಲಿ ಬಿಜೆಪಿ ನಾಯಕ ಏನ್ ಹೇಳ್ತಾ ಇದ್ರೆ, ನಮ್ಮ ದೇಶದ ಆಂತರಿಕ ವಿಷಯಗಳಿಗೆ ಬಂದ್ರೆ ನಾವು ಸಹಿಸ್ಕೊಳ್ಳಲ್ಲ, ನಾಟ್ ಟಾಲರೇಟ್ ಅಂತ ಹೇಳಿದ್ದಾರೆ. ನೆಕ್ಸ್ಟ್ ಪದ ಬಂದು ಫ್ರೆಂಡ್ಸ್, ಇಂಟರ್ಫಿಯರೆನ್ಸ್. INTERFERENC. ಇಂಟರ್ಫಿಯರೆನ್ಸ್ ಅಂತಂದ್ರೆ ಹಸ್ತಕ್ಷೇಪ ಮಾಡೋದು. ಬೇರೊಬ್ಬರ ವೈಯಕ್ತಿಕ ಜೀವನದಲ್ಲಿ ಅಥವಾ ಬೇರೊಂದು ದೇಶದ ಆಂತರಿಕ ಮ್ಯಾಟರ್ಸ್, ಆಂತರಿಕ ವಿಷಯಗಳಲ್ಲಿ ಅನಗತ್ಯವಾಗಿ, ಅನ್ನೆಸೆಸರ್ಲಿ ಹಸ್ತಕ್ಷೇಪ ಮಾಡೋದೇನಿದೆ, ಅನಗತ್ಯವಾಗಿ ಮೂಗು ತೋರಿಸೋದೇನಿದೆ ಫ್ರೆಂಡ್ಸ್, ಇದಕ್ಕೆ ಇಂಗ್ಲಿಷ್ ನಲ್ಲಿ ನಾವು ಇಂಟರ್ಫಿಯರೆನ್ಸ್ ಅಂತ ಕರಿತೀವಿ. ಅಮೆರಿಕ ಪದೇ ಪದೇ ಈ ತಪ್ಪನ್ನ ಮಾಡ್ತಾ ಇರುತ್ತೆ. ಸೊ ಇಲ್ಲಿ ಬಿಜೆಪಿ ನಾಯಕ ಏನ್ ಹೇಳ್ತಾ ಇದ್ದಾರೆ, ನಮ್ಮ ಭಾರತದ ಆಂತರಿಕ ವಿಷಯಗಳಲ್ಲಿ ನೀವು ಹಸ್ತಕ್ಷೇಪ ಮಾಡಿದ್ರೆ, ಮೂಗು ತೋರಿಸಿದ್ರೆ ನಾವು ಸಹಿಸ್ಕೊಳ್ಳೋದಿಲ್ಲ, ವಿ ವಿಲ್ ನಾಟ್ ಟಾಲರೇಟ್. ಫ್ರೆಂಡ್ಸ್, ನೆಕ್ಸ್ಟ್ ಪದ ಬಂದು ಮ್ಯಾಸಿವ್. MASSIVE. ಮ್ಯಾಸಿವ್ ಅಂತಂದ್ರೆ ಫ್ರೆಂಡ್ಸ್, ತುಂಬಾ ದೊಡ್ಡದು. ಮ್ಯಾಸಿವ್ ಬಿಲ್ಡಿಂಗ್ ಅಂತಂದ್ರೆ ಬಹಳ ದೊಡ್ಡದಾದಂತಹ ಕಟ್ಟಡ. ಇಲ್ಲಿ ಬಿಜೆಪಿ ನಾಯಕ ಏನ್ ಹೇಳ್ತಾ ಇದ್ದಾನೆ, ನೀವು ನಮ್ಮ ಆಂತರಿಕ ಮ್ಯಾಟರ್ಗಳಲ್ಲಿ ಕೈ ಹಾಕಿದ್ರೆ, ಮೂಗು ತೋರಿಸಿದ್ರೆ, ಹಸ್ತಕ್ಷೇಪ ಮಾಡಿದ್ರೆ ಇಂಟರ್ಫಿಯರೆನ್ಸ್, ನಮ್ಮ ರೆಸ್ಪಾನ್ಸು ಬಹಳ ದೊಡ್ಡದಾಗಿ ಇರುತ್ತೆ. ಅವರ್ ರೆಸ್ಪಾನ್ಸ್ ವಿಲ್ ಬಿ ಮ್ಯಾಸಿವ್. ಸೊ ಫ್ರೆಂಡ್ಸ್, ಮ್ಯಾಸಿವ್ ಅಂತಂದ್ರೆ ಗಾತ್ರದಲ್ಲಿ, ಪ್ರಮಾಣದಲ್ಲಿ ಅಥವಾ ನಮ್ಮ ರೆಸ್ಪಾನ್ಸ್ ಪರಿಣಾಮದಲ್ಲಿ ಬಹಳ ದೊಡ್ಡದು ಅಂತ ಅರ್ಥ. ಫ್ರೆಂಡ್ಸ್, ಕಡೆ ಪದ ಬಂದು ಡಿಪ್ಲಾಯ್ಮೆಂಟ್. DEPLOYMENT. ಡಿಪ್ಲಾಯ್ಮೆಂಟ್ ಅಂತಂದ್ರೆ ನಿಯೋಜನೆ ಮಾಡೋದು. ಒಂದು ಸ್ಥಳಕ್ಕೆ ಸೇನೆಯನ್ನ ಅಂದ್ರೆ ಆರ್ಮಿ ಅಥವಾ ಪೊಲೀಸರನ್ನ ನಿಯೋಜನೆ ಮಾಡೋದೇನಿದೆ ರಕ್ಷಣೆಗಾಗಿ, ಅಥವಾ ಅಲ್ಲಿ ಶಾಂತಿ ವಾತಾವರಣವನ್ನ ಕಲ್ಪಿಸೋದಕ್ಕೆ, ಅಥವಾ ಅಲ್ಲಿ ಏನಾದ್ರೂ ಯುದ್ಧದ ವಾತಾವರಣ ಇದ್ರೆ ಅದಕ್ಕೆ ರೆಸ್ಪಾನ್ಸ್ ಮಾಡೋದಕ್ಕೆ ಸೇನೆಯನ್ನ ಕಳಿಸೋದೇನಿದೆ, ಡಿಪ್ಲಾಯ್ಮೆಂಟ್ ಆಫ್ ಆರ್ಮಿ ಫ್ರೆಂಡ್ಸ್, ಇದಕ್ಕೆ ಇಂಗ್ಲಿಷ್ ನಲ್ಲಿ ಡಿಪ್ಲಾಯ್ಮೆಂಟ್ ಅಂತ ಕರಿತೀವಿ. ಸೊ ಇಲ್ಲಿ ಬಿಜೆಪಿ ನಾಯಕ ಏನ್ ಹೇಳ್ತಾ ಇದ್ರೆ, ನಮ್ಮ ರೆಸ್ಪಾನ್ಸ್, ನೀವು ಇಂಟರ್ಫಿಯರೆನ್ಸ್ ಮಾಡಿದ್ರೆ, ಹಸ್ತಕ್ಷೇಪ ಮಾಡಿದ್ರೆ, ನಮ್ಮ ರೆಸ್ಪಾನ್ಸು ಮ್ಯಾಸಿವ್ ಡಿಪ್ಲಾಯ್ಮೆಂಟ್ ಅಂತಂದ್ರೆ ಸೇನೆಯನ್ನ ತುಂಬಾ ದೊಡ್ಡ ಮಟ್ಟದಲ್ಲಿ ನಾವು ನಿಯೋಜನೆ ಮಾಡ್ತೀವಿ, ನಮ್ಮ ಬಾರ್ಡರ್ ಗಳನ್ನ ಪ್ರೊಟೆಕ್ಟ್ ಮಾಡ್ಕೊಳ್ಳೋದಕ್ಕೆ ಅಂತ ಈ ಬಿಜೆಪಿ ನಾಯಕ ಹೇಳ್ತಾರೆ. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಾವು 5 ಪದಗಳನ್ನ ಕನ್ನಡದ ಮೂಲಕ ಅರ್ಥ ಮಾಡ್ಕೊಂಡು ಕಲ್ತ್ವಿ. ಮೊದಲ ಪದ ಎನ್ಯುಮರೇಷನ್ ಅಂತಂದ್ರೆ ಪಟ್ಟಿ ಮಾಡೋದು ಅಂಶಗಳನ್ನ ಒಂದೊಂದಾಗಿ. ಎರಡನೇ ಪದ ಟಾಲರೇಟ್ ಅಂತಂದ್ರೆ ಮೌನವಾಗಿ ಸಹಿಸ್ಕೊಳ್ಳೋದು. ಮೂರನೇ ಪದ ಇಂಟರ್ಫಿಯರೆನ್ಸ್, ಮೂಗು ತೋರಿಸೋದು ಅಥವಾ ಹಸ್ತಕ್ಷೇಪ ಮಾಡೋದು. ನಾಲ್ಕನೇ ಪದ ಮ್ಯಾಸಿವ್ ಅಂತಂದ್ರೆ ತುಂಬಾ ದೊಡ್ಡ ಮಟ್ಟದಲ್ಲಿ. ಮತ್ತು ಕಡೆಯ ಪದ ಡಿಪ್ಲಾಯ್ಮೆಂಟ್ ಅಂತಂದ್ರೆ
ಸೇನೆ ಅಥವಾ ಪೊಲೀಸರನ್ನ ಒಂದು ಸ್ಥಳಕ್ಕೆ ನಿಯೋಜನೆ ಮಾಡೋದು. ಫ್ರೆಂಡ್ಸ್, ಈ ರೀತಿ ಕನ್ನಡ ಭಾಷೆ ಮೂಲಕ ಇಂಗ್ಲಿಷ್ ಅನ್ನ ಕಲಿಯೋದಕ್ಕೆ ಮತ್ತೆ ಇಂಗ್ಲಿಷ್ ಅನ್ನ ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಥ್ಯಾಂಕ್ ಯು ಫ್ರೆಂಡ್ಸ್.